ಆ ಊರಿನ ಹೆಸರು ಶಾಂತಿಪುರ. ಆದ್ರೆ ಅಲ್ಲಿರುವುದು ಶಾಂತಿಯಲ್ಲ, ಒಂದು ರೀತಿಯ ಭಯಾನಕ ಮೌನ. ಆ ಊರಿನಲ್ಲಿ ಹಸಿರಿದೆ, ಹರಿಯುವ ನದಿ ಇದೆ, ಸುಂದರವಾದ ದೇವಸ್ಥಾನಗಳಿವೆ. ಆದ್ರೆ ಕಳೆದ 20 ವರ್ಷಗಳಿಂದ ಅಲ್ಲಿ ಕೇಳಬರದ ಒಂದು ಶಬ್ದ. ಅದು ಮಕ್ಕಳ ಧ್ವನಿ, ಮಕ್ಕಳ ನಗು, ಆಟ ಎಲ್ಲವೂ ಕಾಣೆಯಾಗಿದೆ. ಶಾಲೆಗಳು ಜೇಡರ ಬಳೆಯಾಗಿದೆ. ಹಿರಿಯರ ಮುಖದಲ್ಲಿ ನಗು ಮಾಯವಾಗಿದೆ. ಕೇವಲ ನೆನಪುಗಳ ಸುಳಿಯಷ್ಟೇ ಬಾಕಿ ಉಳಿದಿದೆ. ಊರಿನ ಹಿರಿಯ ಗೌಡ್ರು ಮತ್ತು ಇತರ ಮುಖಂಡರು ಅರಳಿಕಟ್ಟೆ ಮೇಲೆ ಕುಳಿತು ಚರ್ಚಿಸುತ್ತಿದ್ದಾರೆ. ನೋಡಪ್ಪ ರಂಗಣ್ಣ, ಈ ಸಲದ ಹಬ್ಬಕ್ಕೂ ಊರಿನ ಬೀದಿಯಲ್ಲಿ ಒಂದು ಮಗು ಓಡಾಡಲಿಲ್ಲ. ಈ ಮೌನ ನಮ್ಮನ್ನು ತಿಂದು ಹಾಕುತ್ತಿದೆ. ಹೌದು ಗೌಡ್ರೆ, ಅಕ್ಕಪಕ್ಕದ ಹಳ್ಳಿಯಲ್ಲಿ ಮದುವೆ ಮುಂಜಿ ಅಂತ ಸೌಂಡ್ ಕೇಳುತ್ತೆ. ನಮ್ಮೂರಲ್ಲಿ ಮಾತ್ರ ಈ ಒಣ ಎಲೆಗಳ ಸದ್ದು ಕೇಳುತ್ತೆ. ಆ ಅಜ್ಜಿ ಹೇಳಿದ ಶಾಪ ನಿಜವಾಯ್ತೇನೋ ಅನ್ಸುತ್ತೆ. 20 ವರ್ಷಗಳ ಹಿಂದೆ ಆ ಮುಗ್ಧ ಜೀವಕ್ಕೆ ನಾವು ಮಾಡಿದ ಅನ್ಯಾಯವೇ ಇದಕ್ಕೆ ಕಾರಣನಾ? ಅನ್ಯಾಯ ಅಂತ ಗೊತ್ತಿದ್ರೂ ನಾವು ಸುಮ್ಮನಿದ್ದೀವಲ್ಲ, ಅದೇ ದೊಡ್ಡ ತಪ್ಪು. ಈಗ ನೋಡು, ನಮ್ಮ ವಂಶ ಬೆಳೆಯೋಕೆ ಕುಡಿಯೇ ಇಲ್ಲ. ದೇವರು ನಮ್ಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೆ ಮನೆಯಂಗಳದಲ್ಲಿ ಆಡುವ ಸಣ್ಣ ಪಾದಗಳನ್ನು ಮಾತ್ರ ಕಿತ್ತುಕೊಂಡಿದ್ದಾನೆ. ಹಿಂಗೆ ಆದ್ರೆ ಈ ಊರು ಕೆಲವು ವರ್ಷಗಳಲ್ಲಿ ಸ್ಮಶಾನವಾಗತ್ತೆ ಅಷ್ಟೇ. ನಿವೃತ್ತ ಶಿಕ್ಷಕರಾದ ರಾಮರಾಯರು ಮುಚ್ಚಿದ ಶಾಲೆಯ ಬಾಗಿಲ ಹತ್ತಿರ ಕುಳಿತು ಶಾಲೆಯನ್ನೇ ನೋಡುತ್ತಿದ್ದಾರೆ. ಈ ಬೆಂಚುಗಳು, ಈ ಕಪ್ಪು ಹಲಗೆ ಎಲ್ಲವೂ ಮಕ್ಕಳಿಗಾಗಿ ಕಾಯುತ್ತಿದೆ. ಆದರೆ ಅಕ್ಷರ ಕಲಿಯುವರೇ ಇಲ್ಲ. ಬನ್ನಿ ಮನೆ ಹೋಗೋಣ. ಇಲ್ಲಿ ಕೂತತ್ರೆ ಹೋದ ದಿನಗಳು ವಾಪಸ್ ಬರುತ್ತಾ? ಸವಿತಾ ಅಂದು, ಈ ಶಾಲೆಯಲ್ಲಿ 100 ಮಕ್ಕಳಿದ್ದರೂ ಅವರ ಗದ್ದಲವೇ ನನಗೆ ಸಂಗೀತವಾಗಿತ್ತು. ಈಗ ಈ ನಿಶಬ್ದ ನನ್ನ ಕಿವಿ ಹೊಡೆಯುತ್ತಿದೆ. ನಮ್ಮಗ ಕೂಡ ಪಟ್ಟಣಕ್ಕೆ ಹೋದವನು ಬರ್ಲೇ ಇಲ್ಲ. ಈ ಊರ್ನಲ್ಲಿ ಮಕ್ಕಳು ಹುಟ್ಟುವುದೇ ನಿಂತು ಹೋದ ಮೇಲೆ ಯಾರ್ ತಾನೇ ಇರ್ತಾರೆ? ಇದು ಶಾಪಲ್ಲ ಸವಿತಾ, ಇದು ನಾವು ಪ್ರಕೃತಿಗೆ ಮಾಡಿದ ದ್ರೋಹದ ಫಲ. ಕಾಡು ಕಡಿದು ನೀರು ಬತ್ತಿದೆ. ಹಿರಿಯರ ಮಾತು ಕೇಳದೆ ಅಹಂಕಾರದಿಂದ ಬದುಕಿದ್ದಕ್ಕೆ ಸಿಕ್ಕ ಶಿಕ್ಷೆ. ಯಾರಾದ್ರೂ ಒಬ್ರು ಈ ಮೌನವನ್ನು ಮುರಿಯಲು ಬರಬಾರದು. ಊರಿನ ಹೆಣ್ಣು ಮಕ್ಕಳು ನದಿಯಲ್ಲಿ ಬಟ್ಟೆ ಒಗೆಯುತ್ತಾ ತಮ್ಮ ದುಃಖವನ್ನು ಹಂಚಿಕೊಳ್ಳುತ್ತಿದ್ದಾರೆ. ನೋಡಮ್ಮ ಸುಮಿತ್ರಾ, ಈ ಸಲ ನಾಗರ ಪಂಚಮಿಗೆ ಯಾರು ತೊಟ್ಲು ಕಟ್ಲಿಲ್ಲ, ಮಗು ಇಟ್ರೆ ತಾನೇ ಹಬ್ಬಕ್ಕೆ ಕಳೆ. ನನ್ನ ಸೊಸೆ ಕೂಡ ಪಟ್ಟಣದಲ್ಲೇ ಇರ್ತಾಳೆ. ಇಲ್ಲಿಗೆ ಬಂದ್ರೆ ಮಗು ಉಳಿಯುವುದಿಲ್ಲ ಎಂಬ ಭಯ ಅವಳಿಗೆ. ಆದ್ರೆ ಇತ್ತೀಚೆಗೆ ಈ ಊರಿನಲ್ಲಿ ಯಾರು ಗರ್ಭಿಣಿಯರೇ ಆಗುತ್ತಿಲ್ಲವಲ್ಲ, ಅದು ಯಾಕೆ? ಅದೇ ಗುಟ್ಟು ಯಾರಿಗೂ ತಿಳಿಯುತ್ತಿಲ್ಲ. ವೈದ್ಯರು ಬಂದ್ರು, ಪರೀಕ್ಷೆ ಮಾಡಿದ್ರು, ಏನೂ ಇಲ್ಲ ಅಂದ್ರು. ಆದ್ರೂ ಫಲ ಮಾತ್ರ ಶೂನ್ಯ. ನಮ್ಮೂರಿನ ನೀರ್ ಕೆಟ್ಟಿದ್ಯೋ ಅಥವಾ ಗಾಳಿ ಕೆಟ್ಟಿದ್ಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಲಾಲಿ ಹಾಡು ಮರ್ತೋಗಿದೆ. ದೇವಸ್ಥಾನದ ಗಂಟೆ ಬಾರಿಸಿದ್ರೆ ಸಾಲದು, ಮನೆಯಲ್ಲಿ ಮಗುವಿನ ಅಳು ಕೇಳಿಸ್ಬೇಕು. ಆಗಲೇ ಊರಿಗೊಂದು ಕಳೆ, ಮನೆಗೊಂದು ಕಳೆ. ನಾವು ಕೆಲಸ ಮಾಡಿ ಎಷ್ಟೇ ಸುಸ್ತಾಗಿದ್ದರೂ ಮನಸ್ಸಿಗೆ ನೆಮ್ಮದಿ. ಊರಿಗೆ ಒಬ್ಬ ಯುವ ಪತ್ರಕರ್ತ ಆರ್ಯನ್ ಕ್ಯಾಮ್ರಾ ಹಿಡಿದು ಬರ್ತಾನೆ. ಅವನನ್ನು ಕಂಡು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ. ನಮಸ್ಕಾರ ಗೌಡ್ರೆ, ನಾನು ಈ ಊರಿನ ಬಗ್ಗೆ ಕೇಳಿ ಬಂದಿದ್ದೀನಿ. ಇಲ್ಲಿ ಮಕ್ಕಳು ಯಾಕಿಲ್ಲ ಅಂತ ತಿಳ್ಕೊಳ್ಬೇಕಿದೆ. ನೀವು ನನಗೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ಚೆನ್ನಾಗಿರುತ್ತೆ. ಯಾರ್ ನೀನು? ಈ ಊರಿನ ಶಾಪ ನಿನಗೂ ತಟ್ಟಬಹುದು. ಮೊದಲು ಹೊರಟು ಹೋಗಿ ಇಲ್ಲಿಂದ. ಶಾಪ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ ಗೌಡ್ರೆ. ನಾನು ವೈಜ್ಞಾನಿಕವಾಗಿ ಮತ್ತು ಸಾಮಾಜಿಕವಾಗಿ ಇದನ್ನ ಅಧ್ಯಯನ ಮಾಡಬೇಕು. ಆಮೇಲೆ ಇದು ಶಾಪವೋ ಅಥವಾ ನಿಮ್ಮ ಊರಿನಲ್ಲಿರುವ ಯಾವುದಾದ್ರೂ ಸಮಸ್ಯೆ ಎಂದು ಹೇಳುತ್ತೇವೆ. ಇಲ್ಲಿ ವೈಜ್ಞಾನಿಕ ಅನ್ನೋಕೆ ಏನಿಲ್ಲಪ್ಪ. ಇದು ವಿಧಿಯಾಟ. ನಮಗೆ ಸುಖ ಸಿಗಬಾರ್ದು ಅಂತ ಬರೆದಿದೆ. ನನಗೆ ನಿಮ್ಮ ಇತಿಹಾಸ ಹೇಳಿ. 20 ವರ್ಷಗಳ ಹಿಂದೆ ಇಲ್ಲಿ ಏನು ನಡೆಯಿತು? ಯಾರನ್ನಾದರೂ ಹೊರಹಾಕಿದ್ದೀರಾ? ಅಲ್ಲ, ಕೆದಕಬೇಡ. ಅದು ಊತ್ ಹೋದ ಕತೆ. ನೀನು ಮೊದಲು ಇಲ್ಲಿಂದ ಹೋಗು. ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ಆರ್ಯ ಊರಿನ ಹಳೆಯ ದಾಖಲೆಗಳನ್ನು ಮತ್ತು ಜನರ ಮಾತುಗಳನ್ನು ಸಂಗ್ರಹಿಸಿ ಸತ್ಯವನ್ನು ಕಂಡುಕೊಳ್ಳುತ್ತಾನೆ. ಗೌಡ್ರೆ, ಸತ್ಯ ಗೊತ್ತಾಯ್ತು. 20 ವರ್ಷಗಳ ಹಿಂದೆ ಒಬ್ಬ ಅನಾಥ ಗರ್ಭಿಣಿ ಹೆಣ್ಣು ಮಗಳನ್ನ ಈ ಊರಿನಿಂದ ಹೊರ ಹಾಕಿದ್ದೀವಿ ಅಲ್ವಾ? ಅವಳು ನಮ್ಮ ಊರಿನ ಮರ್ಯಾದೆ ಕಳೆಯುತ್ತಿದ್ದಳು. ಅದಕ್ಕೆ ಹೊರ ಹಾಕಿದೆವು.
ಆದರೆ ಅವಳು ತಪ್ಪು ಮಾಡಿರಲಿಲ್ಲ. ಅವಳು ರೋಗದಿಂದ ನರಳುತ್ತಿದ್ದಳು. ನೀವು ಚಿಕಿತ್ಸೆ ಕೊಡಿಸದೆ ಕಾಡಿಗೆ ಕಳುಹಿಸಿದಿರಿ. ಅವಳು ಸಾಯುವಾಗ ಕೊಟ್ಟ ಶಾಪ ಇದು ಅಂತ ನೀವು ನಂಬಿದ್ದೀರಿ ಅಲ್ವಾ? ಹೌದು, ಅವಳು ಸತ್ತ ದಿನದಿಂದಲೇ ಈ ಊರಿನಲ್ಲಿ ಹೊಸ ಜೀವಗಳು ಹುಟ್ಟುವುದು ನಿಂತಿತು. ಅಲ್ಲ ಗೌಡ್ರೆ, ಅವಳ ಶಾಪವಲ್ಲ. ನೀವು ಅವಳನ್ನು ಅಟ್ಟಿದ ಜಾಗದಲ್ಲಿ ಇದ್ದ ಒಂದು ಹಳೆಯ ಕೆಮಿಕಲ್ ಫ್ಯಾಕ್ಟರಿಯ ವಿಷಕಾರಿ ತ್ಯಾಜ್ಯ ನಿಮ್ಮ ಕುಡಿಯುವ ನೀರಿಗೆ ಸೇರುತ್ತಿತ್ತು. ಅದೇ ಅಸಲಿ ಕಾರಣ. ಏನು ಇದು ಮನುಷ್ಯರು ಮಾಡಿದ ಸಂಚಿನಿಂದ ಆಗಿದ್ದೆ? ಆರ್ಯನ್ ಊರಿನ ಜನರಿಗೆ ವಿಷಯ ಮನವರಿಕೆ ಮಾಡಿ ನೀರನ್ನು ಶುದ್ಧೀಕರಿಸಲು ಸಿದ್ಧತೆ ಮಾಡುತ್ತಾನೆ. ನಾವು ಮೊದಲು ಆ ಕೆರೆಯನ್ನ ಶುದ್ಧ ಮಾಡಬೇಕು. ಈ ಮಣ್ಣಿನಲ್ಲಿರುವ ವಿಷಯವನ್ನ ತೆಗೆಯಬೇಕು. ನಮಗೆ ನಂಬಿಕೆ ಇಲ್ಲಪ್ಪ. 20 ವರ್ಷಗಳ ಪಾಪ ತೊಳೆಯುವುದು ಅಷ್ಟು ಸುಲಭನಾ? 20 ವರ್ಷಗಳಿಂದ ಆಗದ ಕೆಲಸ ಇದು ಒಂದು ಕೆರೆ ಶುದ್ಧ ಮಾಡಿದ ತಕ್ಷಣ ಆಗುತ್ತಾ? ಪಾಪ ತೊಳೆಯುವುದು ದೇವಸ್ಥಾನದಲ್ಲ, ನಿಮ್ಮ ಕರ್ಮ ಭೂಮಿಯಲ್ಲಿ. ಎಲ್ಲರೂ ಕೈಜೋಡಿಸಿ ನಾವು ಒಟ್ಟಿಗೆ ಮಾಡಿದರೆ ಈ ಊರಿಗೆ ಅಂಟಿರುವ ಕಳಂಕ ದೂರವಾಗುತ್ತದೆ. ನಿಮ್ಮ ಸಮಸ್ಯೆಯು ಪರಿಹಾರವಾಗುತ್ತದೆ. ನಾನು ಸಿದ್ಧನಿದ್ದೇನೆ. ನನ್ ಶಾಲೆಯ ಮಕ್ಕಳು ವಾಪಸ್ ಬರೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಊರಿನವರೆಲ್ಲ ಬನ್ನಿ, ನಾವೇ ಕಲುಷಿತಗೊಳಿಸಿದ ಈ ಮಣ್ಣನ್ನು ನಾವೇ ಶುದ್ಧ ಮಾಡೋಣ. ಇದು ಕೇವಲ ನೀರಲ್ಲ, ನಿಮ್ಮ ಭವಿಷ್ಯ. ಶ್ರದ್ಧೆಯಿಂದ ಕೆಲಸ ಮಾಡಿ. ಮಕ್ಕಳಿಲ್ಲದ ಆ ಊರಿನಲ್ಲಿ ಮೊದಲ ಬಾರಿಗೆ ಎಲ್ಲರೂ ಕೆಲಸಕ್ಕಾಗಿ ಒಂದಾಗ್ತಾರೆ. ಇಷ್ಟು ವರ್ಷ ದೇವ್ರ ಮೇಲೆ ಭಾರ ಹಾಕಿ ಕುಡ್ತಿದ್ದೆವು. ಈಗ್ಲಾದ್ರೂ ನಮ್ಮ ತಪ್ಪು ತಿಳಿಯಿತು. ನಾವ್ ಮಾಡಿದ ಕೆಲ್ಸಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕ್ರೆ ಸಾಕು. ನಮ್ ಕೈಯಾರೆ ನಾವೀ ಮಣ್ಣನ್ನ ವಿಷ ಮಾಡಿದೆ. ಈಗ ಇದ್ದೇವೆ. ಈಗ ಪ್ರಾಯಶ್ಚಿತ ಮಾಡುವ ಕಾಲ. ಆರ್ಯನ್, ಇದು ನಿನ್ನಿಂದ ಸಾಧ್ಯವಾಯಿತು. ಆರ್ಯನ್, ನೀನು ನಮಗೆ ಕಣ್ಣು ತೆರೆಸಿದೆ. ನೀನು ಈ ಊರಿನ ಮಗನಿದ್ದಂತೆ. ನಿನ್ನನ್ನು ದೇವರು ಚೆನ್ನಾಗಿಡ್ಲಿ. ಗೌಡ್ರೆ, ಮನುಷ್ಯ ಪ್ರಕೃತಿಯನ್ನು ಪ್ರೀತಿಸಿದ್ರೆ ಪ್ರಕೃತಿ ಮನುಷ್ಯನನ್ನು ಎಂದಿಗೂ ಕೈಬಿಡುವುದಿಲ್ಲ. ನೋಡಿ, ಕೆರೆಯ ನೀರು ಈಗ ತಿಳಿಯಾಗುತ್ತಿದೆ. ಹಕ್ಕಿಗಳು ಮತ್ತೆ ಬರತೊಡಗಿವೆ. ನೀರು ಶುದ್ಧವಾಗಿದೆ ಅನ್ಸುತ್ತೆ. ಇದು ಬದಲಾವಣೆ ಮುನ್ಸೂಚನೆಯಾಗಿದೆ. ಶಾಂತಿಪುರದಲ್ಲಿ ಮೌನದ ಕಥೆ ಇನ್ನು ಮುಗಿಯುತ್ತದೆ. ನಾವೆಲ್ಲರೂ ಕಾಯಬೇಕಷ್ಟೇ. 1 ವರ್ಷದ ನಂತರ ಊರಿನಲ್ಲಿ ಒಂದು ಹೊಸ ಸುದ್ದಿ ಕೇಳಿ ಬರುತ್ತದೆ. ಗೌರ್ರೆ, ಒಂದ್ ಸಿಹಿ ಸುದ್ದಿ. ರಂಗಣ್ಣ ಸೊಸೆ ಗರ್ಭಿಣಿಯಾಗಿದ್ದಾಳೆ. ಏನು? ನಿಜವಾಗಿಯೂ? ದೇವ್ರೇ, ಇದು ಕನಸಲ್ಲ. ತಾನೇ ಇಷ್ಟು ವರ್ಷಗಳ ಕಾಯುವಿಕೆಗೆ ಕೊನೆಗೂ ಪ್ರತಿಫಲ ಸಿಕ್ಕಿತು. ಇದು ಕನಸಲ್ಲ ಗೌಡ್ರೆ, ವಿಜ್ಞಾನ ಮತ್ತು ಜನರ ಪ್ರಯತ್ನಕ್ಕೆ ಸಿಕ್ಕ ಫಲ. ಇದೆಲ್ಲ ಆಗಿದ್ದು ನಮ್ಮ ಆರ್ಯನಿಂದ. ಅವನ ಬಂದು ನಮ್ಮೂರಿನಲ್ಲಿರುವ ತೊಂದರೆಯನ್ನು ಹುಡುಕಿ ಅದಕ್ಕೆ ಪರಿಹಾರ ಕೊಟ್ಟ ಕಾರಣದಿಂದ. ನನ್ನ ಮನೆಯಲ್ಲಿ ಮೊದಲ ಮಗು 20 ವರ್ಷಗಳ ಕಾಯುವಿಕೆ ಮುಗಿಯಿತು. ಇನ್ನೇನಿದ್ರೂ ಮಕ್ಕಳ ನಗು, ಖುಷಿ, ಆಟ ಇದನ್ನೇ ನೋಡಬೇಕು. ನೋಡಿದ್ರ, ಶಾಪ ಅನ್ನೋದು ಕೇವಲ ನಮ್ಮ ನಿರ್ಲಕ್ಷ್ಯ ಅಷ್ಟೇ. ಅದರ ಹಿಂದೆ ಇರುವ ಸತ್ಯವನ್ನು ತಿಳಿದುಕೊಳ್ಳಬೇಕು. ಇಡೀ ಊರು ಈಗ ಹಬ್ಬದ ತಯಾರಿಯಲ್ಲಿದೆ. ಎಲ್ಲರ ಮನೆಯಲ್ಲೂ ಸಂಭ್ರಮ. ಅಮ್ಮ, ಅಯ್ಯೋ, ನೋವು. ಊರಿನ ಆಸ್ಪತ್ರೆಯಲ್ಲಿ ಊರಿನ ಜನ ಎಲ್ಲರೂ ಕಾಯ್ತಿದ್ದಾರೆ. ಇದ್ದಕ್ಕಿದ್ದಂತೆ ಕಿರುಚಾಟದ ನಡುವೆ ಒಂದು ಸಣ್ಣ ಮಗುವಿನ ಅಳು ಕೇಳಿಸುತ್ತದೆ. ಗಂಡು ಮಗು ಹುಟ್ಟಿದೆ. ಮಗು ತುಂಬಾ ಆರೋಗ್ಯವಾಗಿದೆ. ಈ ಶಬ್ದ ಕೇಳಲು 2 ದಶಕ ಕಾದೆವು. ಈ ಅಳು ನಮಗೆ ಸಂಗೀತಕ್ಕಿಂತ ದೊಡ್ಡದ್ದು. ಕೊನೆಗೂ ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದಿತು. ಇಂದು ಈ ಊರು ಪುನರ್ಜನ್ಮ ಪಡೆದಿದೆ. ಶಾಂತಿಪುರದ ಮೌನ ಶಾಶ್ವತವಾಗಿ ಮಾಯವಾಗಿದೆ. ಈಗ ನೋಡಿ, ಎಲ್ಲರ ಮುಖದಲ್ಲೂ ನಗು ಮೂರ್ತಿದೆ. ರಾಮರಾಯರೇ,
ಈಗ ನಿಮ್ಮ ಶಾಲೆಗೆ ಹೋಗಲು ಮಕ್ಕಳು ರೆಡಿಯಾಗುತ್ತಾರೆ. ನಾನು ಕಾಯ್ತಿದ್ದೇನೆ. ಈ ಮಕ್ಕಳು ದೊಡ್ಡವರಾಗಿ ಶಾಲೆಗೆ ಬಂದು ನನ್ನ ಬಳಿಯೇ ಪಾಠ ಕೇಳಬೇಕು. ನಾನು ಸಾಯುವುದರೊಳಗೆ ಅದೊಂದು ಕೆಲಸ ಮಾಡಿ ಸಾಯ್ತೇನೆ. ನನ್ನ ಊರಿನ ಶಾಲೆ ಮತ್ತೆ ತೆರೆಯಬೇಕು. ಅಲ್ಲಿ ಮಕ್ಕಳು ಆಡುವುದನ್ನು ನಾನು ನೋಡಬೇಕು. ಮೊದಲು ಮಗು ನೋಡೋಣ, ನಡೆಯಿರಿ, ಹೇಗಿದೆ ಎಂದು 20 ವರ್ಷಗಳ ಬಳಿಕ ಹುಟ್ಟಿದ್ದಾನೆ ರಾಜಕುಮಾರ್. ಕೆಲವು ವರ್ಷಗಳ ನಂತರ ಶಾಂತಿಪುರ ಮತ್ತೆ ಹಸಿರಾಗಿದೆ. ಮಕ್ಕಳ ಆಟ ಪಾಠಗಳಿಂದ ತುಂಬಿದೆ. ಆರ್ಯನ್, ನೀನು ಹಚ್ಚಿದ ದೀಪ ಎಂದಿಗೂ ಹಾರಿ ಹೋಗಬಾರದು. ಗೌಡ್ರೆ, ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದದ್ದು ವಿಷಕಾರಿ ಭೂಮಿಯನ್ನಲ್ಲ, ಶುದ್ಧವಾದ ಪ್ರಕೃತಿಯನ್ನ. ಮಕ್ಕಳೆಲ್ಲರೂ ದೊಡ್ಡವರಾಗಿದ್ದ ಕಾರಣ ಎಲ್ಲೂ ಶಾಲೆಗೆ ಹೋಗ್ತಾರೆ. ರಾಮರಾಯರು ಪಾಠ ಮಾಡಲು ನಿಂತಿರ್ತಾರೆ. ಬನ್ನಿ ಮಕ್ಕಳೇ, ಇಂದು ನಾವು ಜೀವನ ಮತ್ತು ಪ್ರಕೃತಿಯ ಬಗ್ಗೆ ಕಲಿಯೋಣ. ನೋಡು ಶಿವಣ್ಣ, ನಮ್ಮ ಊರು ಈಗ ನಿಜವಾದ ಶಾಂತಿಪುರವಾಗಿದೆ. ಮಕ್ಕಳಿಲ್ಲದ ಊರು ಈಗ ಮಕ್ಕಳ ನಗುವಿನ ಬೀಡಾಗಿದೆ. ಇದುವೇ ಜೀವನದ ಸಾರ್ಥಕತೆ. ಶಾಂತಿಪುರ ಈಗ ಕೇವಲ ಒಂದು ಹಳ್ಳಿಯಲ್ಲ, ಅದು ಮನುಷ್ಯನ ತಪ್ಪು ಮತ್ತು ತಿದ್ದುಪಡಿಯ ಸಂಕೇತ. ಪ್ರಕೃತಿಯನ್ನು ಗೌರವಿಸಿದ್ರೆ ಮಾತ್ರ ಮಾನವ ಕುಲ ಬೆಳೆಯಬಲ್ಲದು ಎಂಬ ಸತ್ಯವನ್ನು ಆ ಊರು ಇಡೀ ಜಗತ್ತಿಗೆ ಸಾರಿತು. ಮಕ್ಕಳಿಲ್ಲದ ಊರು ಈಗ ಮಕ್ಕಳ ಪಾಲಿನ ಸ್ವರ್ಗ. ಪ್ರಕೃತಿ ಹೊಣೆ ಹಾಳಾಗಿದ್ದರೂ ತಾಯಿ ನೀರಿನ ಮೇಲೆ ಮುಂದಿನ ದಿನಗಳನ್ನು ಹೊತ್ತಿದೆ. ಈಗ ಮಕ್ಕಳ ಪಾಲಿನ ಸ್ವರ್ಗವಾಗಿ ಬದಲಾಗಿತ್ತು.